ಲೇ ಓತಿ ಕೇತ ಏನ್ಲಣ ಮುಗಿತೇನ್ಲ ಸ್ಟ್ರೈಕು ಗಲಾಟೆ ಗಂಡಾಂತರಗಳು ತಣ್ಣಗಾಯ್ತೇನ್ಲ ದೇಶದ ಯುವ ಜನತೆ. ಇಲ್ಲ ಕಣ, ಮೋದಿ ಮಧ್ಯರಾತ್ರಿ ಎದ್ದು ಕ್ವಶನ್ ಪೇಪರ್ ಕಳ್ತನ ಮಾಡಿರ ಕಳ್ಬಡಿ ಮಕ್ಕಳನ್ನೆಲ್ಲ ಹಿಡಿದು ಒದ್ದು 10 ವರ್ಷ ಒಳಗಾಗ್ತೀನಿ ಅಂತ ಅನೌನ್ಸ್ ಮಾಡ್ತು ಕಣೆ. ಆದ್ರೂ ಉಡ್ಲು ತಣ್ಣಗಾಗಿಲ್ಲ ಕಣೆ. ಮೋದಿ ಭಾಷಣ ಟ್ರೋಲ್ ಮಾಡ್ಬಿಸಾಕವೆ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए मैंने आज फास्ट ट्रैक कोर्ट के लिए विभागों को निर्देश दिए थे. ಆಗಡಪ್ಪ ಅದ್ಯಾಕಂತ್ಲ ಮೋದಿ ಎಲ್ಲಾನು ಹೇಳ್ತಕರೆ, ಆದ್ರೆ ಧರ್ಮೇಂದ್ರನ್ ರಾಜೀನಾಮೆ ತಗಂತೀನಿ ಅಂತ ಹೇಳಿಲ್ಲ. ಅದಕ್ಕೆ ಉಡ್ಲಿದ್ದವು ಫಸ್ಟ್ ಅವ್ನು ರಾಜೀನಾಮೆ ತಗೊಳ್ಳಿ, 24 ಗಂಟೆ ಟೈಮ್ ಕೊಡ್ತೀವಿ, ಆಗ್ಲಿಲ್ಲ ಅಂದ್ರೆ ನಿಮ್ ರಾಜೀನಾಮೆನೂ ಕೇಳಬೇಕಾಯ್ತದೆ ಅಂತ ಅವಾಜ್ ಬಿಟ್ಟಬೇಕನೆ. और दूसरी रिक्वेस्ट मेरी रहेगी नरेंद्र मोदी जी से, इस्तीफा ले लीजिए सर. धर्मेंद्र प्रधान का इस्तीफा ले लीजिए. अगर आप धर्मेंद्र प्रधान का इस्तीफा नहीं लेंगे तो ये जो देश भर में युवा सड़कों पर उतरे हैं ना, वो आपका इस्तीफा मांगना शुरू कर देंगे फिर. ಇದೊಳ್ಳೆ ಧರ್ಮೇಂದ್ರ ಸಂಕಟ ಆಯ್ತಲ್ಲ ಮೋದಿಗೆ. ಯಾರೋ ವಯಸ್ಸಾದವರಾಗಿದ್ರಿ ಮೋದಿ ಹೇಳೈತಿ ಅಂದ್ರೆ ಮಾಡೇ ಮಾಡ್ತವೆ ಅಂತ ಜೈಕಾರ ಹಾಕ್ಯಂಬಂದಿರೋವು ಕಂಡ್ಲ. ಆದ್ರೆ ಈ ಒಡ್ಲು ಯಾರನ್ನು ನಂಬಂಗ್ ಕಾಣ್ತಾ ಇಲ್ಲ. ಇಲ್ಲ ಕಣೆ, ಇದ್ರ ಜೊತೆಗೆ ಕಾಂಗ್ರೆಸ್ ಬೇರೆಯ ರಾಜೀನಾಮೆ ಈಸ್ಕೊಳ್ಳಗಂಟವ ನಾವು ಸಂಸತ್ಗೂ ಬರೋದಿಲ್ಲ. ಫಸ್ಟ್ ರಾಜೀನಾಮೆ ತಗೊಂಡು ಬಾಕಿದ್ ಮಾತಾಡಿ ಅಂದೇಳ್ಬೇಕನೆ. पहली मांग, करप्ट एजुकेशन मिनिस्टर हैज टू गो. सेकंड, जिन लोगों ने स्टूडेंट्स पे आक्रमण किया, मारा, उन पर एक्शन, अकाउंटेबिलिटी. और थर्ड, दैट प्राइम मिनिस्टर शुड अपोलोजाइज टू द स्टूडेंट्स. ಈಗೇನ್ ಮಾಡ್ತದಂತಲ ಮೋದಿ? ಮೋದಿ ಸದ್ಯಕ್ಕೇನು ಹೇಳ್ತಾ ಇಲ್ಲ ಕಣೆ, ಆದ್ರೆ ಬಿಜೆಪಿಯವು ನಾವು ರಾಜೀನಾಮೆ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂತ ಕುಂತವೆ. ಅಲ್ಲಿಗೆ ಇದ್ಯಾವುದೋ ಸದ್ಯಕ್ಕೆ ಮುಗಿಯೋದಿಲ್ಲ ಅನ್ನಿಸ್ತೈತೆ ಕಂಡ್ಲ. ಸುಮ್ಕೆ ಆಟಕ್ ಬಿದ್ದು ಆಟ ಉಡ್ಲುತ್ತವ ಯಾಕೆ ಮರುವದಿ ಕಳ್ಕಂತದ್ಲ ಪಾಪ ಮೋದಿ. ಅವಕ್ ಒಂದೇ ಭಯ ಕಣೆ, ಈಗ ಧರ್ಮೇಂದ್ರನ್ ರಾಜೀನಾಮೆ ಕೊಡ್ಸಿದ್ರೆ ನಾಳೆ ದಿನ ಎತ್ತೋನಲ್ಲಿ ಗಡ್ಕರಿನ ರಾಜೀನಾಮೆ ಕೊಡ್ಸಿ ಅಂತವೆ. ಆಮೇಲೆ ಹಿಂಗೆ ಒಂದೊಂದೇ ಹೆಸರು ತಗೊಂಬಂದು ಹೋರಾಟ ಮಾಡಕ್ ನಿಂತ್ಕೊಂಡ್ರೆ ಏನ್ ಮಾಡೋದು ಅಂತವ ಚಿಂತೆ ಆಗಿರೋದು ಇವಕ್ಕೆ. ಮಾಡ್ಕೊಂಡಿರೋ ಎಡವಟ್ಟಿಗೆ ಒಂದಲ್ಲ ಒಂದಿನ ದಂಡ ಕಟ್ಲೇಬೇಕು ಕಂಬುಳ್ಳ. ಅಂದಂಗೆ ನಮ್ಮ ರಾಜ್ಯದ ಲೀಡರ್ಗಳೇನು ಮಾಡ್ತಾವಪ್ಪ? ಎಲ್ರದ್ದು ಒಂದ್ ಚಿಂತೆ ಆದ್ರೆ ಇವುಗಳದೇ ಒಂದ್ ಚಿಂತೆ ಕಣೆ. ಇವಿವೆ ಮೊಟ್ಟೆ ಹೊಡೆದಾಟ ಮಾಡ್ಕೊಂಡು ಕುಸ್ತಿ ಆಡಕ ನಿಂತವಿ. ಅಲ್ಲಿಯ ಕಾರ್ಯಕರ್ತರು ಮೊಟ್ಟೆ ತೂರಿದ್ರು, ಹೊಡೆದ್ರು, ಮೊಟ್ಟೆಗಳಲ್ಲಿ ಹೊಡೆದ್ರು, ಲಾಠಿಗಳಲ್ಲಿ ಹೊಡೆದ್ರು, ಇಷ್ಟೆಲ್ಲ ಮಾಡಿದ್ರು ಪೊಲೀಸ್ನವರು ಅವ್ರನ್ನ ಮುಟ್ಲಿಲ್ಲ. ಆ ಕಾರ್ಯಕರ್ತರನ್ನ ಒಬ್ಬರನ್ನೂ ವಶಕ್ಕೆ ಪಡೀಲಿಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ. ಅದು ಯಾವುದೋ ದಾರಿ ತಪ್ಪಿ ಅವ್ರ ಡ್ರೈವರ್ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ, ಮಾಹಿತಿಯ ಕೊರತೆ ಇರೋದ್ರಿಂದ. ಆದರೆ ನಮ್ಮವರು ಯಾರು ಹಾಗೆ ಮಾಡಬಾರ್ದಾಗಿತ್ತು. ಈಗಾಗಲೇ 9 ಜನಕ್ಕೆ ನಾವು ಬಂಧಿಸಿ ಕೇಸ್ ಕೂಡ ಮಾಡಿದ್ದೇವೆ. ಮೊಟ್ಟೆ ಹೊಡೆದ್ರು ಅಂತ ಬಿಜೆಪಿ ಮೇಲೆ ಕಂಪ್ಲೇಂಟ್ ಕೊಟ್ರೆ ಕಾಂಗ್ರೆಸ್ ಆಫೀಸಲ್ಲಿ ಲ್ಯಾಂಗ್ ಮಾಡಿಕೊಂಡವ್ರೆ ಅಂತ ಬಿಜೆಪಿ ಸುಳ್ಳು ಹೇಳವ್ರೆ. ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಕಾಂಗ್ರೆಸ್ ನವೇ ಕಂಪ್ಲೇಂಟ್ ಕೊಟ್ಟವೆ. ಇದ್ಯಾಕೋ ಹೋಯ್ತಾ ಗಲಭೆ ಗುದ್ದಾಟ ಶುರುವಾಗಂಗೆ ಮಾಡ್ತೈತೆ ಕಂಡ್ಲೆ. ಮಿನಿಸ್ಟ್ರು ಈಗ್ಲೇ ಏನಾರ ಕ್ರಮ ತಗೊಂಡ್ರೆ ಬಚಾವ್ ಆಯ್ತದೆ. ವಸಿ ಯೋಚನೆ ಮಾಡೇ ಕೇಳಪ್ಪ. ಯಾವನಿಗೆ ಗೊತ್ತಲ ಗಾಚಾರ ಯಾವಾಗ ಕೈ ಕೊಡ್ತದೋ ಏನೋ. ನಡ್ಲಾತ್ಲಾಗಿ ಶಿವನಿ ಶಂಭುಲಿಂಗ. Oh